ಚಿತ್ರದುರ್ಗದ ಚೋಳುಗುಡ್ಡ ಬಳಿಯ ಏಕನಾಥೇಶ್ವರಿ ಶಿಲಾಶಾಸನಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಕಟ್ಟಡವನ್ನು ನಗರಸಭೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಇನ್ನು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ದೃಶ್ಯ ಬೆಳಕಿಗೆ ಬಂದಿದೆ. ಇನ್ನು ನಗರಸಭೆ ಅಧಿಕಾರಿಗಳು ಕಟ್ಟಡ ತೆರವು ಮಾಡಿದ್ದಾರೆ. ಇನ್ನು ಚಿತ್ರದುರ್ಗ ನಗರದ ನಗರಸಭೆ ವ್ಯಾಪ್ತಿಗೆ ಒಳಪಡುವ ಚೋಳುಗುಡ್ಡ ಸಮೀಪದ ಅಗಸನಕಲ್ಲು ರಸ್ತೆಯ ಪಕ್ಕದಲ್ಲಿ ಶ್ರೀ ಏಕನಾಥೇಶ್ವರಿ ಅಮ್ಮನವರ ಪುರಾತನ ಇತಿಹಾಸ ಪ್ರಸಿದ್ಧ ಶಿಲಾಶಾಸನವಿದ್ದು, ಇದಕ್ಕೆ ಅಡ್ಡಲಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿತ್ತು. ಇದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಶ್ರೀ ಏಕನಾಥೇಶ್ವರಿ ಅಮ್ಮನವರ ಭಕ್ತಾದಿಗಳು ಮತ್ತು ಹಿಂದೂ ಪರ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಮತ್ತು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ಹೋರಾಟಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು ತೆರಳಿ ಜೆಸಿಬಿ ಬಳಸಿ ಶಿಲಾಶಾಸನಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಕಟ್ಟಡವನ್ನು ತೆರವು ಮಾಡಿದ್ದಾರೆ. ಹಂಪಿ ವಿರೂಪಾಕ್ಷರ ಸಾಮ್ರಾಜ್ಯಕ್ಕೆ ಒಳಪಟ್ಟಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಒಳ್ತಾಯಿತು ಅಂತೇಳಿ, ಅವ್ರಿಗೆ ಒಳ್ಳೇದಾಯಿತು ಅಂತೇಳಿ ಏಕನಾಥೇಶ್ವರಿ ಶಿಲಾಶಾಸನವನ್ನು ಏಕನಾಥೇಶ್ವರಿ ಅಮ್ಮನವರಿಗೆ 5 ಎಕರೆ ಜಾಗನ ದಾನವಾಗಿ ಕೊಡ್ತಾರೆ. ಅಡ್ಡಲಾಗಿ ಏನು ಮಾಡಿದ್ದಾರೆ, ಕೆಲವು ಕಿಡಿಗೇಡಿಗಳು ಕಾಮಗಾರಿಯನ್ನು ಮಾಡಿರ್ತಾರೆ. ಇದಕ್ಕೆ ಕಾಮಗಾರಿಯನ್ನು ಮಾಡ್ತಕ್ಕಂಥ ಸಂದರ್ಭ 3 ವರ್ಷದ ಕೆಳಗಡೆ ಹಿಂದೂ ಸಂಘಟನೆ ಹಾಗೂ ಭಕ್ತಾದಿಗಳಿಂದ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಮನವಿ ಸಹ ಸಲ್ಲಿಸಿರ್ತೀವಿ. ಆ ಸಂದರ್ಭದಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಿರ್ತಾರೆ, ಆದರೆ ತೆರವುಗೊಳಿಸೋ ಕಾರ್ಯ ಆಗಿರಲ್ಲ. ನಂತರ ನಿರಂತರ ಹೋರಾಟ ಇರುತ್ತೆ. ಒಂದು 7-8 ಬಾರಿ ಮನವಿ ಕೊಡೋ ಮುಖಾಂತರ ಹಾಗೂ ಈಗ ಇದನ್ನು ತೆಗೆಸಿ ನಮಗೆ ಸೂಕ್ತ ರೀತಿ ರಕ್ಷಣೆ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಹಾಗೆ ನಗರಸಭೆಗೆ ಮನವಿ ಮಾಡಿರ್ತೇವೆ. ತದನಂತರ ಇದನ್ನು ತೆಗೆಸೋ ಕೆಲಸ ಮೊನ್ನೆ ಒಂದು 2 ದಿನ ಕೆಳಗಡೆ ಆಗಿದೆ.